ಸ್ಪರ್ಧಾತ್ಮಕ ಯುಗದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನಿಲ್ಲಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ ವೆರಿ ಇಂಪಾರ್ಟೆಂಟ್. ತುಂಬ ಬಾರಿ ನೀವು ಎಷ್ಟೊಳ್ಳೆ ಕಂಟೆಂಟ್ ಕೊಡ್ತೀರಿ ಅನ್ನೋವಂಥದ್ದು ಬರಲ್ಲ ಅಲ್ಲಿ. ನಿಮ್ಮ ಸಬ್ಸ್ಕ್ರೈಬರ್ ಎಷ್ಟು ಅಂತೇಳಿ ಪಬ್ಲಿಕಲ್ಲಿ ಕೇಳ್ತಾರೆ. ಈಗ ನಾನು ಕೋಕೋಪೀಟ್ ತುಂಬಿಸಿ ಆಯಿತು, ಇದಕ್ಕೆ ನಾವು ಫುಲ್ಲು ತುಂಬಿಸಬಾರ್ದು, 1 ಇಂಚು ಬಿಡಬೇಕು. ಈಗ ನಾನು ಹೀರೆಕಾಯಿಯ ಬೀಜವನ್ನು ಹಾಕ್ತೇನೆ. ವಾಕಿಂಗಿಗೆ ಅದನ್ನು ಬಿಟ್ಟರೆ ಅದು ಹೋಗುದಿಲ್ಲ ವಾಕಿಂಗಿಗೆ. ಅದು ಬೇರೆಯವ್ರಿಗೆಲ್ಲ ಕಚ್ಚಿತದೆ, ಆದ್ಮೇಲೆ ರಾತ್ರಿ ಬರುದು. ಹಾಂ, ರಾತ್ರಿ ಬರುದು. ಹೋದ್ರೆ ಅದಕ್ಕೆ ಈಗ ಇದನ್ನು ವಾಕಿಂಗ್ ಮಾಡಿಸಿರೋದ. ಖಂಡಿತವಾಗಿ ನಿರಂತರವಾಗಿ ಇನ್ನು ಮುಂದಕ್ಕೆ ಬರುವಂಥ ವೀಡಿಯೋಗಳನ್ನು ನೋಡಿ. ನಿಮಗೆ ಮಳೆಗಾಲದಲ್ಲಿ ಯಾವ್ಯಾವ ವೆರೈಟಿಯ ಕೃಷಿಗಳನ್ನು ನಾವು ಮಾಡ್ತೇವೆ, ಮತ್ತು ನೀವು ನಿಮ್ಮ ತೋಟದ ಮಧ್ಯದಲ್ಲಿ ನೋಡಿ, ಇದು ರಂಬೂಟ ಬೆಳೆದಿರುವಂಥದ್ದು. ಹೇಗೆ ರಂಬೂಟನ್ನು ಬೆಳೆದಿದೆ ನೋಡಿ. ಇದು ಸ್ವಲ್ಪ ನೀರು ಕಡಿಮೆ ಆದ್ದರಿಂದಾಗಿ ತುಂಬ ಲೇಟ್ ಆಯಿತು. ಇನ್ನು ಚೆನ್ನಾಗಿ ಬೆಳೀತದೆ ನೋಡಿ. ಇದರ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ಗಳಿದೆ. ಬೆಂಡೆಕಾಯಿ, ಹೀರೆಕಾಯಿ ಮತ್ತು ಕುಂಬಳಕಾಯಿ, ಮುಳ್ಳು ಸೌತೆ ಹಾಕಿದ್ನಲ್ಲ, ಅದಕ್ಕೆ 3 ದಿನ ಬೇಕಾಗ್ಬೋದು ದೊಡ್ಡದಾಗಲಿಕ್ಕೆ. ಈ ಬದನೆಕಾಯಿಗೆ 7 ರಿಂದ 8 ದಿನಗಳ ಕಾಲ ಬೇಕಾಗ್ಬೋದು ದೊಡ್ಡದಾಗಲಿಕ್ಕೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಿಮಗೆಲ್ಲರಿಗೂ ಕೂಡ ಮತ್ತೊಂದು ಬಾರಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಾರಣ ಏನು ಅಂತ ಹೇಳಿದ್ರೆ, ಸುಮಾರು 15 ದಿನ ಒಂದು ಬ್ರೇಕ್ ತಗೊಂಡಿದೆ. 15 ದಿನಕ್ಕಿಂತ ಮೊದಲು ಫೇಸ್ಬುಕ್ಕು, ಯೂಟ್ಯೂಬು, ಅದೇ ರೀತಿಯಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಒಂದು ವಿರಾಮ ತಗೋತಿದ್ದೇನೆ. ನೆಕ್ಸ್ಟ್ ಅಪ್ಡೇಟ್ವರೆಗೆ ನಾನು ಯಾವುದೇ ವೀಡಿಯೋಗಳನ್ನು ಹಾಕೋದಿಲ್ಲ ಅನ್ನುವಂಥದ್ದನ್ನು ಹೇಳಿದೆ. ತುಂಬ ಜನರು ಮೆಸೇಜ್ ಮಾಡಿದಿರಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದ ಮುಖಾಂತರ, ಯಾಕೆ ಅನ್ನುವಂಥದ್ದು. ಸುಮಾರು ಒಂದು 530 ದಿನಗಳ ಕಾಲ ನಿರಂತರವಾಗಿ ಪ್ರತಿನಿತ್ಯ ವೀಡಿಯೋನ ಹಾಕಿದ್ದೇನೆ. ನೀವು ನೋಡುವಂಥ ವೀಡಿಯೋ 20 ನಿಮಿಷ 15 ನಿಮಿಷ ಅಂತ ಹೇಳಿದ್ರು ಕೂಡ ನಾವು ಅದು ಎಡಿಟ್ ಮಾಡಲಿಕ್ಕೆ ಕನಿಷ್ಠ ಪಕ್ಷ ಒಂದು 3 ಗಂಟೆ ಟೈಮ್ ಕೊಡಬೇಕಾಗತ್ತೆ. ಅದರ ಜೊತೆಗೆ ಅದಕ್ಕೆ ಬೇಕಾದಂಥ ಟೈಟಲ್ಗಳು, ಅದಕ್ಕೆ ಬೇಕಾದಂಥ ಕಂಟೆಂಟ್ಗಳು, ಅದಕ್ಕೆ ಬೇಕಾದ ತಮ್ನೀಲ್ಗಳು, ಇದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಇಡೀ ದಿನ ಹೋಗ್ತಾ ಇರ್ತದೆ. ಆಗ ತಲೆಗೆ ಯಾವುದೇ ರೀತಿಯ ರಿಲೀಫ್ ಇರೋದಿಲ್ಲ, ಅಂದರೆ ತುಂಬ ಒತ್ತಡ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ವೀಡಿಯೋ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಹಳ್ಳಿಗಳಿಗೆಲ್ಲ ಹೋಗಬೇಕು, ರೈತರನ್ನು ಮಾತಾಡಬೇಕು. ಇದೆಲ್ಲವೂ ಕೂಡ ಒಂದು ಒತ್ತಡದ ರೀತಿಯಲ್ಲಿ ನಮ್ಮ ಒಂದು ದಿನಚರಿ ಇರ್ತಾಯಿತ್ತು ಸುಮಾರು 530 ದಿನಗಳ ಕಾಲ. ಅದಕ್ಕಾಗಿ ಒಂದು ಒಳ್ಳೆಯ ಬ್ರೇಕ್ ಬೇಕಾಗಿತ್ತು. ಅದೇ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಕೈ ಕೊಡ್ತು, ಸ್ವಲ್ಪ ಜ್ವರ ಬಂತು. ಒಂದು 4-5 ದಿನ ಒಂದು ಆಸ್ಪತ್ರೆಯಲ್ಲಿ ಕೂಡ ಅಡ್ಮಿಟ್ ಆಗಿದ್ದೆ. ಹಾಗಾಗಿ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಒಂದು 15 ದಿನ ಫ್ರೀಯಾಗಿರೋಣ, ಯಾವುದೇ ಎಡಿಟಿಂಗ್, ಯೂಟ್ಯೂಬ್ ಗೊಂದಲಗಳು, ಇನ್ನೊಂದು ಜಂಜಾಟಗಳು, ಯೋಚನೆಗಳು, ಇದೆಲ್ಲವನ್ನು ಬಿಟ್ಟು ಮೈಂಡನ್ನು ಫ್ರೀಯಾಗಿ ಇಟ್ಕೊಳ್ಳೋಣ ಅಂಥೇಳಿ ಒಂದು 15 ದಿನ ರಜೆ ಹಾಕಿದ್ದೇನೆ. ನಿಮಗೆಲ್ಲರೂ ಕೂಡ ಆ 15 ದಿನವೂ ಕೂಡ ತುಂಬ ಜನರು ನನ್ನ ಹಳೆಯ ವೀಡಿಯೋಗಳನ್ನು ಎಲ್ಲರೂ ಕೂಡ ನೋಡ್ತಾಯಿದ್ರು. ನಿರಂತರವಾಗಿ ಸುಮಾರು ಒಂದು 10 ರಿಂದ 20 ಸಾವಿರ ಜನ ಪ್ರತಿನಿತ್ಯ ಕೂಡ ನೋಡ್ತಾಯಿದ್ರು. ನಿಮಗೆಲ್ಲರೂ ಕೂಡ ಧನ್ಯವಾದ. ಅದೇ ರೀತಿಯಲ್ಲಿ ಇವತ್ತು ನಾನೊಂದು ಹೊಸ ವಿಷಯದೊಂದಿಗೆ ಬಂದಿದ್ದೇನೆ. ಪತನಾಜ ಮುಗಿಯಿತು, ಜೂನು ಬಂದಿದೆ, ಮಳೆ ಬರುವಂಥ ಸಂದರ್ಭ. ಇನ್ನೂ ಮಳೆಯ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಕೃಷಿಯ ಸಿದ್ಧತೆಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು. ಅದರ ಜೊತೆಗೆ ಈ 15 ದಿನಗಳಲ್ಲಿ ನಾನು ಯೋಚನೆ ಮಾಡಿರುವಂಥ ನಿಮ್ಮಿಂದ ಕೆಲವು ಸಹಕಾರಗಳು ಬೇಕಾಗತ್ತೆ. ಅದೇನು ಸಹಕಾರ ಬೇಕು ಅನ್ನುವಂಥದ್ದನ್ನು ಕೂಡ ಅದರ ಮಧ್ಯದಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ಹೋಗ್ತೇನೆ. ಈಗ ನಾನು ಹೇಳ್ತಿರುವಂಥದ್ದು ತರಕಾರಿಯ ಬಗ್ಗೆನೇ. ತರಕಾರಿ ಮಳೆಗಾಲಕ್ಕೆ ಹೇಗೆ ಸಿದ್ಧತೆಯನ್ನು ಮಾಡಬೇಕು ಅನ್ನುವಂಥದ್ದು. ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಈ ಕೊಡಗು, ಕಾಸರಗೋಡು ಮತ್ತು ಮಲೆನಾಡಿನ ಹಾಸನ, ಶಿವಮೊಗ್ಗ ಈ ಭಾಗದ ಎಲ್ಲ ಕಡೆಗಳಲ್ಲಿ ಭರ್ಜರಿ ಮಳೆ ಹೊಡಿತಾ ಇರ್ತದೆ. ಈ ಸಂದರ್ಭದಲ್ಲಿ ಭೂಮಿಯ ಮೇಲ್ಮಟ್ಟದಲ್ಲಿ ನೀವು ಯಾವುದೇ ರೀತಿಯ ತರಕಾರಿಗಳನ್ನು ಹಾಕಿದರೂ ಕೂಡ ಬೇರು ಕೊಳ್ತು ಹೋಗುವಂಥದ್ದು, ಗಿಡ ಕೊಳ್ತು ಹೋಗುವಂಥ ಚಾನ್ಸಸ್ಗಳು, ರೋಗ ಬರುವಂಥ ಚಾನ್ಸಸ್ಗಳು ಇರ್ತದೆ. ಅದಕ್ಕೋಸ್ಕರ ನಾವು ಯಾರು ಮಲೆನಾಡು ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿದ್ದೀವಿ, ಮಳೆ ಬರುವ ಜಾಗದಲ್ಲಿ ನಾವು ಯಾರ್ಯಾರಿದ್ದೀವಿ, ನಾವೆಲ್ಲರೂ ಕೂಡ ಯಾವುದೇ ತರಕಾರಿಯನ್ನು ಬೆಳಿಬೇಕಾದರೂ ಕೂಡ ಏರು ಮಾಡಿ ಪದ್ಧತಿಯಲ್ಲಿ ಬೆಳಿಬೇಕು, ಎತ್ತರದ ಜಾಗದಲ್ಲಿ ಬೆಳಿಬೇಕು ಅಂತ. ಬೇಸಿಗೆಯಲ್ಲಿ ನಿಮಗೆ ತೋರಿಸಿದ್ದೆ ಹಂಚಿನ ಮುಖಾಂತರ ಏರು ಮಾಡಿ ಪದ್ಧತಿಗಳನ್ನು ಹೇಗೆ ಮಾಡೋದು ಅಂತೇಳಿ. ಆದರೆ ಮಳೆಗಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತೋಟದ ಮಧ್ಯದಲ್ಲಿ ಬೆಳೆಯುವುದರಿಂದಾಗಿ ಅಷ್ಟು ಸಿಸ್ಟಮೆಟಿಕ್ ಆಗಿ ಹಂಚಲ್ಲಿ ಮಾಡಲಿಕ್ಕಾಗತ್ತೆ ಅಂತಿಲ್ಲ. ಮಣ್ಣನ್ನು ಎತ್ತರಿಸುವಂಥದ್ದು, ಪಕ್ಕದ ಮಣ್ಣುಗಳನ್ನು ಮಧ್ಯಕ್ಕಾಗಿ ಒಂದು ಬೆಡ್ ರೀತಿಯಲ್ಲಿ ಮಾಡುವಂಥದ್ದು. ನಾವು ಆ ರೀತಿ ಶುಂಠಿಗೆ ಬೇರೆ ಬೇರೆದಕ್ಕೆಲ್ಲವೂ ಕೂಡ ಮಾಡಿದ್ವಿ ನೋಡಿ. ಇದು ಮಾಡಿರುವಂಥದ್ದು ಶುಂಠಿಗೆ ನೀವು ನೋಡ್ಬೋದು ನೋಡಿ, ಇಲ್ಲಿ ಎತ್ತರವಾಗಿ ಮಾಡಿರುವಂಥದ್ದು, ಎಲ್ಲ ಹಿಟಾಚಿಯಲ್ಲಿ ಮಾಡಿರುವಂಥದ್ದು ನೋಡಿ. ಇಲ್ಲಿ ನಿಮಗೆ ಕಾಣ್ತದೆ ನಾನು ನಿಂತಿರುವಂಥದ್ದು. ಇಲ್ಲಿ ಸುಮಾರು 1 ಅಡಿ ಎತ್ತರದಲ್ಲಿದೆ. ಇಲ್ಲಿಗೆ ನೀರು ಬಿದ್ದರೆ ಯಾವ ಕಾರಣಕ್ಕೂ ಕೂಡ ಇಲ್ಲಿ ನೀರು ಹೆಚ್ಚು ಹೊತ್ತು ನಿಲ್ಲುವುದಿಲ್ಲ, ನೀರು ನೇರ ಕೆಳಗಡೆ ಬರ್ತದೆ. ಅದಕ್ಕೋಸ್ಕರ ಈ ರೀತಿಯ ಎತ್ತರದ ಬೆಡ್ಗಳನ್ನು ನಾವು ಮಾಡ್ತೇವೆ. ಇದು ಮಾಡ್ತಿರುವಂಥದ್ದು ಶುಂಠಿ, ಅರಶಿನ, ಸ್ವರ್ಣಗೆಡ್ಡೆ ಇಂಥದ್ದೆಲ್ಲ ಬೆಳೆಯೋದಕ್ಕೋಸ್ಕರ. ನೀವು ತರಕಾರಿಯನ್ನು ಕೂಡ ಇದರಲ್ಲೇ ಮಧ್ಯದಲ್ಲಿ ಬೆಳಿಬೋದು. ಆ ತರಕಾರಿಯೊಟ್ಟಿಗೆ ಮುಂದಕ್ಕೆ ನೆಡುವಂಥದ್ದೆಲ್ಲ ತೋರಿಸ್ತೇನೆ.
ಇವತ್ತು ಈ ರೀತಿ ಇದರಲ್ಲಿ ನೆಡ್ಬೋದು. ಆದರೆ ನೀವು ಬೀಜ ಹಾಕುವಾಗ ಇಲ್ಲೇ ಬಂದು ಬೀಜ ಹಾಕ್ಬೋದಲ್ಲ ಅಂತೇಳಿ ನಿಮಗೆ ತುಂಬ ಕ್ವಶನ್ ಬರ್ತದೆ. ಯಾಕೆ ಇಲ್ಲಿ ಬೀಜ ಹಾಕಬಾರ್ದು ಅಂತ ಹೇಳಿದ್ರೆ, ಇವತ್ತಿನ ಮಳೆ ಅಂತ ಹೇಳಿದ್ರೆ ಭಯಂಕರ ಮಳೆ ಇರ್ತದೆ ಜೂನ್ ಟೈಮಲ್ಲಿ. ಆ ಮಳೆಗೆ ನಿಮ್ಮ ಬೀಜ ಕೊಚ್ಚಿಕೊಂಡು ಹೋಗುವಂಥ ಚಾನ್ಸಸ್ ಇರ್ತದೆ. ಅದೇ ರೀತಿಯಲ್ಲಿ ಸೂರ್ಯನ ಬೆಳಕು ಇನ್ನೊಂದು ಯಾವುದು ತಾಗದೆ ಅಲ್ಲಿ ರೋಗಗಳು ಅಟ್ಯಾಕ್ ಆಗುವ ಚಾನ್ಸಸ್ ಇರ್ತದೆ. ಅಥವಾ ಸಣ್ಣ ಸಣ್ಣ ನೋಡಿ, ಇಲ್ಲಿ ಎಲ್ಲ ಗಿಡಗಳು ಯಾವುದೇ ಗಿಡಗಳಿಲ್ಲ, ಪೂರ್ತಿ ಒಣಗಿದೆ. ಇಲ್ಲೇನಾದರೂ ಒಂದು ಗಿಡ ನೀವು ಹಾಕಿದ ತಕ್ಷಣ, ಹಸಿರು ಕಂಡ ತಕ್ಷಣ ಯಾವುದೋ ಪಕ್ಷಿಗಳು ಯಾವುದೋ ಕೀಟಗಳು ತಕ್ಷಣ ಅದಕ್ಕೆ ಅಟ್ಯಾಕ್ ಮಾಡುವಂಥ ಸಾಧ್ಯತೆಗಳಿರ್ತದೆ. ಆ ಕಾರಣಕ್ಕೋಸ್ಕರ ನೀವು ಯಾರೂ ಕೂಡ ನಿಮ್ಮ ತೋಟದ ಒಳಗಡೆಗೆ ಯಾವುದೇ ತರಕಾರಿ ಗಿಡಗಳನ್ನು ಹಾಕಬೇಡಿ. ಅದನ್ನು ಹೇಗೆ ನಿಮ್ಮ ಮನೆಯ ಪಕ್ಕದಲ್ಲೇ ತುಂಬ ಅಂದರೆ ಯಶಸ್ವಿಯಾಗಿ ಅದನ್ನು ಗಿಡಗಳನ್ನು ಹೇಗೆ ಮಾಡೋದು ಅನ್ನುವಂಥದ್ದನ್ನು ತೋರಿಸೋದಕ್ಕೋಸ್ಕರ ಬಂದಿರುವಂಥದ್ದು. ಬನ್ನಿ, ಅದರ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ಸ್ನೇಹಿತರೆ, ನಿಮ್ಮ ಕಡೆಯಿಂದ ಒಂದು ನಮಗೆ ಸಹಕಾರ ಬೇಕಾಗುತ್ತೆ. ತುಂಬ ಜನ ಡೈಲಿ ನೋಡೋರಿದ್ದೀರಿ, ತುಂಬ ಜನರು ಯಾವಾಗಲೂ ಒಂದು ಸಲ ನೋಡ್ತೀರಿ, ತುಂಬ ಜನ ಕೃಷಿ ಅಭಿಮಾನಿಗಳಿರ್ತೀರಿ, ತುಂಬ ಜನ ಕೈತೋಟದ ಅಭಿಮಾನಿಗಳಿರ್ತೀರಿ, ಬೇರೆ ಬೇರೆ ವಿಧಾನದಲ್ಲೂ ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರಿ. ಇವತ್ತು ನಮ್ಮಲ್ಲಿ ಸಬ್ಸ್ಕ್ರೈಬ್ ಪ್ರಮಾಣ ಅಂತ ಹೇಳಿದ್ರೆ, ಹಿಂದೆ ಎಲ್ಲ ಒಂದು ತಿಂಗಳಿಗೆ 3-3.5 ಸಾವಿರ ಜನ ಸಬ್ಸ್ಕ್ರೈಬರ್ ಆಗ್ತಾಯಿದ್ರು. ಈಗ ನಾನು ನಿಮಗೆ ತೋರಿಸಿದ್ದೇನೆ, ಸಬ್ಸ್ಕ್ರೈಬ್ ಪ್ರಮಾಣ ಕಡಿಮೆ ಬರ್ತಾ ಇರುವಂಥದ್ದು. ಒಂದು ತಿಂಗಳಿಗೆ 1,000 ಜನ ಕೂಡ ಸಬ್ಸ್ಕ್ರೈಬ್ ಆಗೋದಿಲ್ಲ. 6-7 ಲಕ್ಷ ಜನ ನೋಡ್ತಾರೆ. ಒಂದು ಬಾರಿ ನೀವು ಯೋಚನೆ ಮಾಡಿ, ಯಾವುದೇ ಫೋನ್ ಆ್ಯಪ್ಗಳಲ್ಲಿ ನೀವು ಯಾವುದೋ ಒಂದು ಪ್ರೋಗ್ರಾಮ್ ನೋಡಬೇಕು ಅಂತ ಹೇಳಿದ್ರೆ ತಿಂಗಳಿಗೆ 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ ಕಟ್ಟಾಗುವಂಥದ್ದು, ಅದಕ್ಕೆ ದುಡ್ಡು ಕಟ್ಟುವಂಥದ್ದು ಇಂಥದ್ದೆಲ್ಲ ಇದೆ. ಆದರೆ ನಾವು ಉಚಿತವಾಗಿ ಫ್ರೀಯಾಗಿ ಯೂಟ್ಯೂಬ್ ಕೂಡ ನೀವು ಇಂಟರ್ನೆಟ್ ಕಟ್ಟಿದರೆ ಸಾಕು, ನಿಮಗೆ ಯೂಟ್ಯೂಬ್ ಸಿಗುತ್ತೆ. ಅದರ ಜೊತೆಗೆ ನಾವು ನಮ್ಮ ಕಂಟೆಂಟ್ಗಳನ್ನು ಉಚಿತವಾಗಿ ಕೊಡ್ತೇವೆ. ಅಂದರೆ ಕಷ್ಟಪಟ್ಟು ಒಂದಷ್ಟು ಸಂಗತಿಗಳನ್ನು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತೇವೆ. ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ, ನೀವು ಸುಮಾರು ಒಂದು 10 ಜನರಿಗಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ, ನಿಮ್ಮ ಮನೆಯವರಿಗೆ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲ, ಆಗ ನಮಗೊಂದು ಬೆಂಬಲ ಕೊಟ್ಟಾಗತ್ತೆ. ಇವತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ನಿಲ್ಲಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬರ್ ವೆರಿ ಇಂಪಾರ್ಟೆಂಟ್. ತುಂಬ ಬಾರಿ ನೀವು ಎಷ್ಟೊಳ್ಳೆ ಕಂಟೆಂಟ್ ಕೊಡ್ತೀರಿ ಅನ್ನುವಂಥದ್ದು ಬರಲ್ಲ ಅಲ್ಲಿ. ನಿಮ್ಮ ಸಬ್ಸ್ಕ್ರೈಬರ್ ಎಷ್ಟು ಅಂತೇಳಿ ಪಬ್ಲಿಕಲ್ಲಿ ಕೇಳ್ತಾರೆ. ಹೊರಗಡೆ ವೀಡಿಯೋ ಮಾಡಬೇಕಾದ್ರೆ, ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾದ್ರೆ, ದೊಡ್ಡ ದೊಡ್ಡ ಕಂಪ್ನಿಗಳ ವೀಡಿಯೋಗಳನ್ನು ಮಾಡಬೇಕಾದ್ರೆ, ದೊಡ್ಡ ದೊಡ್ಡ ವಿಚಾರಗಳನ್ನು ತೋರಿಸಬೇಕಾದ್ರೆ ಸಬ್ಸ್ಕ್ರೈಬರ್ ಎಷ್ಟು ಅನ್ನುವಂಥದ್ದು ಕೇಳ್ತಾರೆ. ಅದಕ್ಕೋಸ್ಕರ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ನಿಮಗೆ. ಫಸ್ಟ್ ಆಫ್ ಆಲ್ ಆಗಿ ನೀವು ಯಾರು ಈ ವಿಡಿಯೋ ನೋಡ್ತಿದ್ದೀರಿ, ನಿಮ್ಮ ಮನೆಯಲ್ಲೇ 4 ಫೋನ್ ಇದೆ. ಆ 4ರಲ್ಲಿ ನೀವು ಸಬ್ಸ್ಕ್ರೈಬ್ ಆದರೂ ಕೂಡ ನನಗೆ ಸಾವಿರಾರು ಸಬ್ಸ್ಕ್ರೈಬರ್ಗಳು ಹೆಚ್ಚಾಗುತ್ತೆ. ಒಂದು ತಿಂಗಳಿಗೆ ಒಂದು ಕನಿಷ್ಠ 5,000 ಜನ ಸಬ್ಸ್ಕ್ರೈಬರ್ ಆದರು ಅಂತ ಹೇಳಿದ್ರೆ, ಆಗ ನಮ್ಮ ಚಾನಲ್ಗೂ ಒಂದು ಬ್ರ್ಯಾಂಡ್ ಇರ್ತದೆ, ಒಂದು ವ್ಯಾಲ್ಯೂ ಇರ್ತದೆ. ನಮಗೂ ಕೂಡ ಕಷ್ಟಪಟ್ಟು ಕಂಟೆಂಟ್ಗಳನ್ನು, ಒಳ್ಳೊಳ್ಳೆ ವಿಚಾರಗಳನ್ನು, ಇನ್ನೊಂದಷ್ಟು ಅಪ್ಡೇಟ್ ವರ್ಷನ್ಗಳನ್ನು, ಇನ್ನೊಂದಷ್ಟು ವಿಶೇಷ ಮಾಹಿತಿಗಳನ್ನು ಕೊಡುವಂಥ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಕೈ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ಇನ್ನೊಂದು ಬಾರಿ ನಿಮ್ಮ ಎದುರುಗಡೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೇನೆ, ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಪರಿಚಯಸ್ಥರು, ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು, ನಿಮ್ಮ ಗ್ರೂಪ್ನವರಿಗೆ ಫೋನನ್ನು ಒಂದು ಬಾರಿ ಚೆಕ್ ಮಾಡಿ ನೀವೇ ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿ. ಆಗ ನಮಗೆ ಎಲ್ಲದೂ ಕೂಡ ಉಪಯೋಗ ಆಗುತ್ತೆ. ನೋಡಿ ಸ್ನೇಹಿತರೆ, ಮಕ್ಕಳ ಗ್ಯಾಂಗ್ ಬರ್ತಾಯಿದೆ. ಆದಿತ್ಯ ಇದ್ದಾನೆ, ಯಶ್ವಿತ್ ಇದ್ದಾನೆ, ಅದೇ ರೀತಿಯಲ್ಲಿ ಯಾಣು ಇದ್ದಾರೆ. ಆದಿತ್ಯ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ. ಹಾಂ ಆರಾಮ. ನೀವು ವೀಡಿಯೋ ಮಾಡಲಿಲ್ಲ ಅಂತ ತುಂಬ ಜನರು ಹೇಳ್ತಿದ್ದಾರಲ್ಲ, ಯಾಕೆ ವೀಡಿಯೋದಲ್ಲಿ ಕಾಣಲಿಲ್ಲ ಅಂತೇಳಿ? ಮತ್ತೆ ಅಜ್ಜಿ ಮನೆಗೆ, ಸಂಬಂಧಿಕರ ಮನೆಗೆಲ್ಲ ಹೋಗಿದ್ದೆ. ಹೌದಾ? ಎಷ್ಟು ದಿನ ಹೋಗಿದ್ರಿ? ತುಂಬ ದಿನ ಹೋಗಿದ್ದೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ನೋಡಿ ಹೊಸದೊಂದು ಫ್ಯಾಷನ್ ಶುರುವಾಗಿದೆ. ಇದ್ರ ಹೆಸರೇನು? ಟಾಮಿ. ಟಾಮಿ. ಇದನ್ನು ಯಾಕೆ ಎಲ್ಲಿ ಕರ್ಕೊಂಡು ಹೋದ್ರು ನೀವು? ವಾಕಿಂಗಿಗೆ. ಅದನ್ನು ಬಿಟ್ಟರೆ ಅದು ಹೋಗುದಿಲ್ಲ ವಾಕಿಂಗಿಗೆ? ಅದು ಬೇರೆಯವ್ರಿಗೆಲ್ಲ ಕಚ್ಚಿತದೆ, ಆದ್ಮೇಲೆ ರಾತ್ರಿ ಬರುದು. ರಾತ್ರಿ ಬರುದು. ಹೋದ್ರೆ ಅದಕ್ಕೆ ಈಗ ಇದನ್ನು ವಾಕಿಂಗ್ ಮಾಡಿಸಿರೋದಾ? ಓಹೋ ಹೋ 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 ಹೋ. ಜೋರುಂಟಾ? ಹಾಂ. ಯಾಕೆ ಬರೋದಿಲ್ಲ ಅದು? ಹೇಳಿರಿ ಹೇಳಿರಿ ಹೇಳಿರಿ. ಸಿಕ್ತು. ಹಾಂ, ಸಿಕ್ತು. ಗಟ್ಟಿ ಹೇಳಿರಿ. ಹಾಂ, ಕೊಡಿ ಕೊಡಿ. ನೋಡಿ ನೋಡಿ ಸ್ನೇಹಿತರೆ, ಕೆಲವು ನೋಡಿ ವೀಡಿಯೋ ಮಾಡ್ತಿರೋ ಘಟ ನೋಡಿ ಅದರದ್ದು, ಅಲ್ಲಿ ಮಲಗುದು ನೋಡಿ. ಹಾಂ, ಕರೀರಿ ಕರೀರಿ, ಕರ್ಕೊಂಬನ್ನಿ. ಓಕೆ ಸ್ನೇಹಿತರೆ, ಇವತ್ತು ವಿಷಯಕ್ಕೆ ಬರೋಣ. ನನ್ನ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಬೇರೆ ಬೇರೆ ಫಂಕ್ಷನ್ ಕಾರಣದಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಇವತ್ತು ನಾನು ಬಂದಿದ್ದೇನೆ. ಕೋಕೋಪೀಟ್ನ ಉಪಯೋಗದಿಂದ ನಾನು ಗಿಡಗಳನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಇದು ಯಾರು ಗೊತ್ತುಂಟು ನಿಮಗೆ? ಇವಳದು ಹೆಸರನ್ನು ಇವರು ಹೇಳಿಲ್ಲ. ಇವ್ರಿಗೆ ಹೇಳಿಕೊಟ್ಟಿದ್ದಾನೆ ಹೆಸರು ಹೇಳಬೇಕು ಅಂತೇಳಿ, ಆದರೂ ಹೇಳಿಲ್ಲ. ಇವಳ ಹೆಸರು ಆರಾಧ್ಯ ಅಂತೇಳಿ. ಇದಕ್ಕಿಂತ ಮೊದಲು ಕೂಡ ತುಂಬ ವೀಡಿಯೋಗಳನ್ನು ನೋಡಿರ್ಬೋದು ನೀವು. ನನ್ನ ಅಣ್ಣನ ಮಗಳು ಸೂಪರಾಗಿ ನನ್ನೊಟ್ಟಿಗೆ ಕೃಷಿ ಮಾಡಲಿಕ್ಕೆಲ್ಲ ಸಹಕಾರ ಕೊಡ್ತಾಳೆ. ಇವತ್ತು ತರಕಾರಿ ಬೀಜವನ್ನು ಮಾಡುವಂಥ ಬೇರೆ ಬೇರೆ ವಿಧಾನವನ್ನು ತೋರಿಸ್ತೇನೆ. ನೋಡಿ, ಈ ವಿಧಾನ ಇದೆಯಲ್ಲ, ಇದು ತುಂಬ ಗಟ್ಟಿಯಾಗಿರುವಂಥ ಒಂದು ಬೀಜ ಮಾಡುವಂಥ ಸಿಸ್ಟಮ್ ಇದು ಈ ಟ್ರೇ ತುಂಬ ಗಟ್ಟಿಯಾಗಿದೆ ಮತ್ತು ತುಂಬ ವರ್ಷ ಇದು ಬಾಳಿಕೆ ಬರ್ತದೆ, ಹಾಳಾಗೋದಿಲ್ಲ. ಅದರಲ್ಲಿ ಇವತ್ತು ಕೋಕೋಪೀಟ್ನ ಉಪಯೋಗ ಮಾಡಿ ಬೀಜಗಳನ್ನು ಹಾಕುವಂಥದ್ದನ್ನು ನಾವು ತೋರಿಸ್ತೇವೆ.
ಇದು ಸುಮಾರು ನೋಡಿ ಈ ಉದ್ದ ಇದೆ ಅಲ್ಲ, ಇದು ಸುಮಾರು 4ರಿಂದ 5 ಇಂಚು ಉದ್ದ ಇದೆ ಇದು. ಅದರಿಂದಾಗಿ ಸ್ವಲ್ಪ ದೊಡ್ಡದಾಗುವಂಥ ಗಿಡಗಳನ್ನು ಅದರಲ್ಲಿ ನಾವು ಬೀಜ ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ನೋಡಿ, ಇದು ಸಿಹಿ ಕುಂಬಳಕಾಯಿದ್ದು, ಇದು ಹೀರೆಕಾಯಿಯ ಬೀಜ. ಇದನ್ನು ಹೇಗೆ ಇದರಲ್ಲಿ ಗಿಡವನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಈಗ ನಿಮಗೆ ತೋರಿಸ್ತೇನೆ. ಆರಾಧ್ಯ ಅದಕ್ಕೆ ಕೋಕೋಪಿಟ್ ತುಂಬಿಸಿ. ನೋಡಿ, ಪ್ರತಿಯೊಂದು ತೂತುಗಳಿಗೂ ಕೂಡ ಕೋಕೋಪಿಟ್ಟನ್ನು ತುಂಬಿಸ್ತಾರೆ. ಈಗ ನಾನು ಕೋಕೋಪೀಟ್ ತುಂಬಿಸಿ ಆಯಿತು. ಇದಕ್ಕೆ ನಾವು ಫುಲ್ಲು ತುಂಬಿಸಬಾರ್ದು, 1 ಇಂಚು ಬಿಡಬೇಕು. ಈಗ ನಾನು ಹೀರೆಕಾಯಿಯ ಬೀಜವನ್ನು ಹಾಕ್ತೇನೆ. ಬೀಜವನ್ನು ಮಧ್ಯಕ್ಕೆ ಹಾಕಬೇಕು ಸ್ನೇಹಿತರೆ, ಯಾಕಂದರೆ ಬೇರುಗಳಾಗ ಎಲ್ಲ ಕಡೆ ಹೋಗಲಿಕ್ಕೆ ಉಪಯೋಗ ಆಗುತ್ತೆ. ನೋಡಿ, ಅರ್ಧ ಈಗ ಹೀರೆಕಾಯಿದು ನನಗೆ ಹಾಕಲಿಕ್ಕೆ ಸಿಕ್ಕಿತು. ಎಷ್ಟು ಸಿಹಿ ಕುಂಬಳದ್ದು. ಈಗ ನಾನು ಪೀಟ್ ಹಾಕಲಿಕ್ಕೆ ಹೇಳ್ತೇನೆ. ಹೀಗೆ ಹಾಕಬೇಕು ಫುಲ್ಲು. ಇದನ್ನು ಸಹ ಫುಲ್ಲು ತುಂಬಿಸಬಾರ್ದು, ಮತ್ತು ನೀರು ಹಾಕುವಾಗ ಅದು ಕೋಕೋಪೀಟ್ ಎದ್ದು ಬರ್ತದೆ. ಮತ್ತು ಸ್ನೇಹಿತರೆ, ಫುಲ್ಲಿ ತುಂಬಿಸಿಟ್ರೆ ಆಗ ಕೋಕೋಪಿಟ್ ಹೊರಗೆ ಬರ್ತದೆ. ಈ ರೀತಿ ಮಾಡಿ ಇದನ್ನು ಟಚ್ ಮಾಡಿದರೆ ಆಯಿತು, ಒತ್ತಿದರೆ ಆಯಿತು. ಒತ್ತಿ ನೋಡು. ನೋಡಿ, ಗಟ್ಟಿ ಒತ್ತಬೇಕು, ಟೈಟ್ ಆಗಬೇಕು ಅದು. ಕೋಕೋಪೀಟ್ ಹಾಕಿದ ನಂತರ ನೀರು ಸ್ವಲ್ಪ ಸ್ವಲ್ಪ ಹಾಕೊಂಡು ಬರಬೇಕು ಹೀಗೆ. ಸ್ನೇಹಿತರೆ, ಈ ರೀತಿ ಒಂದು ಬಾರಿ ನೀರು ಹಾಕಿದ ಮೇಲೆ ಮತ್ತೆ ನೀರು ಹಾಕ್ಲಿಕ್ಕೆ ಹೋಗಬಾರ್ದು, ಅದು ಕೊಳಿಲ್ತದೆ. ಒಂದು ಬಾರಿ ಅದನ್ನು ಕೋಕೋಪಿಟ್ಟಿಗೆ ಒಂದು ಸಲ ಹಿಡ್ಕೊಳ್ಳಿಕ್ಕೋಸ್ಕರ ಮಾತ್ರ ನೀರು ಹಾಕುವಂಥದ್ದು. ಆಗ ಅದು ಗಟ್ಟಿಯಾಗಿ ಹಾಗೆ ಕೂರ್ತದೆ. ಈಗ ಇನ್ನೊಂದು ವಿಧಾನದಲ್ಲಿ ಬೇರೆ ಕೆಲವು ಗಿಡಗಳನ್ನು ಮಾಡುವಂಥದ್ದನ್ನು ಕೂಡ ತೋರಿಸ್ತೇನೆ, ಬನ್ನಿ. ನೋಡಿ, ಇದು ಲೋಟೆ ಗೊತ್ತುಂಟಾ? ಇದು ಚಹಾ ಕುಡಿಲಿಕ್ಕೆ, ಜ್ಯೂಸ್ ಕುಡಿಲಿಕ್ಕೆ ಅಲ್ಲ. ಇದರಲ್ಲಿ ನಾವು ಚಹಾ ಎಲ್ಲ ಕುಡಿಬಾರ್ದು. ಚಹಾ, ಕಾಫಿ, ಬಿಸಿದು ಏನಾದರೂ ಕುಡಿಬಾರ್ದು. ಯಾಕಂದರೆ ಇದರಲ್ಲಿ ವ್ಯಾಕ್ಸಿನ್ ಇರ್ತದೆ. ಅದಕ್ಕೆ ಅದು ವಿಷಕಾರಿ, ತುಂಬ ವಿಷಕಾರಿ. ಹಾಗಾಗಿ ನೀವು ತರಕಾರಿ ಮಾಡಲಿಕ್ಕೆಲ್ಲ ಬಳಸ್ಬೋದು. ನೋಡಿ ಸ್ನೇಹಿತರೆ, ಇದು ಸ್ವಲ್ಪ ಬೆಂಡೆಕಾಯಿ ಅಂತ ಗಿಡಗಳಿಗೆ. ಯಾಕೆಂದರೆ ನೇರ ಮತ್ತೆ ತೊಗೊಂಡೋಗಿ ನೆಡಲಿಕ್ಕೆ ಭಾರಿ ಸುಲಭ. ಇದೆಲ್ಲ ಸ್ವಲ್ಪ ನೀರು ತಾಗಿ ಅಲ್ಲಿ ಹುಡಿ ಆಗಿರ್ತದೆ. ಇದನ್ನೇ ತಗೊಂಡೋಗಿ ನೇರ ನೆಡಬಹುದು. ಅದಕ್ಕೋಸ್ಕರ ಇದರಲ್ಲೂ ಕೂಡ ಕೋಕೋಪಿಟ್ಟನ್ನು ತುಂಬಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಬೆಂಡೆಕಾಯಿಗೆ ಅಂತ ಹೇಳಿದ್ರೆ ಬೆಂಡೆಕಾಯಿ ಎಲೆ ತುಂಬ ದೊಡ್ಡದು ಬರ್ತದೆ. ಅದಕ್ಕೋಸ್ಕರ ನೀವು ಹತ್ರ ಇಟ್ಟರೆ ಅದು ಬೆಳೀಲಿಕ್ಕೆ ಸಾಧ್ಯತೆಗಳು ಭಾರಿ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ಈ ರೀತಿಯ ಲೋಟೆಗಳನ್ನು ಉಪಯೋಗಿಸಿದಾಗ ಆಗ ನಿಮಗೆ ತುಂಬ ಚೆನ್ನಾಗಿ ಅದರಲ್ಲಿ ಸಪ್ರೇಟಾಗಿಟ್ಟು ಗಿಡಗಳನ್ನು ಮಾಡಲಿಕ್ಕಾಗ್ತದೆ. ಗಿಡಗಳು ಸಾಲಿಡ್ ಆಗಿ ಬರ್ತದೆ. ಇದಕ್ಕೂ ಕೂಡ ಇದೇ ರೀತಿಯಲ್ಲಿ ತುಂಬಿಸಬೇಕು. ಯಾವುದೇ ಬೀಜಗಳನ್ನು ಕನಿಷ್ಠ ಅರ್ಧ ದಿನ ಆದರೂ ನೀರಲ್ಲಿ ಇಡಬೇಕು. ಯಾಕೆಂದರೆ ಅದು ಗಿಡ ತುಂಬ ಚೆನ್ನಾಗಿ ಮೊಳಕೆ ಬರ್ತದೆ. ಗಿಡ ಮೊಳಕೆ ಬರೋದಾ, ಬೀಜ ಮೊಳಕೆ ಬರೋದಾ? ಬೀಜ ಮೊಳಕೆ ಬರ್ತದೆ. ಹಾಗಾದರೆ ಬೀಜವನ್ನು ಹಾಕಿ. ಈ ಬೆಂಡೆಕಾಯಿಯ ಬೀಜವನ್ನು ಹಾಕ್ತೇನೆ. ಪ್ರತಿಯೊಂದರಲ್ಲೂ ಕೂಡ ಮಧ್ಯದಲ್ಲಿ ಒಂದೊಂದು ಹಾಕ್ತಾರೆ ನೋಡಿ. ತುಂಬ ಬಾರಿ ಈ ರೀತಿ ABCDಯನ್ನು ಕಲಿಸುವಾಗ ಯಾಕೆ ಅಂತ ಅನಿಸುತ್ತೆ. ಸಿಟಿ ಜನರಿಗೆ, ತುಂಬ ಜನರಿಗೆ ಕೃಷಿದು ಗಂಧಗಾಳಿ ಗೊತ್ತಿರೋದಿಲ್ಲ. ಎಷ್ಟೋ ಜನರಿಗೆ ಅವ್ರ ಜನ್ರೇಷನ್ನೇ ಕೃಷಿ ಮಾಡಿ ಗೊತ್ತಿರೋದಿಲ್ಲ. ಅಂಥವರಿಗೆ ಈ ರೀತಿ LKGಯಲ್ಲಿ ಪಾಠ ಮಾಡಿದ ರೀತಿಯಲ್ಲಿ ಪಾಠ ಮಾಡೋ ಅವಶ್ಯಕತೆಗಳಿರ್ತದೆ. ನಿಮಗೆ ಯಾರಿಗಾದರೂ ಚೆನ್ನಾಗಿ ಗೊತ್ತಿರೋರಿದ್ದರೆ ನಿಮ್ಮ ಇನ್ನೊಂದಷ್ಟು ಮೆಥಡ್ಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಅದರ ಜೊತೆ ನಾನು ಆಗಲೇ ಹೇಳಿದೆ, ಒಂದು ಸಬ್ಸ್ಕ್ರೈಬ್ ಆಗೋದ್ರ ಮುಖಾಂತರ ಬೆಂಬಲಿಸಿ. ಈ ತಿಂಗಳಿಂದಲೇ ಹೆಚ್ಚು ಪ್ರಮಾಣದಲ್ಲಿ ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನೀವೆಲ್ಲ ನಮಗೆ ಸಹಕಾರ ಕೊಡ್ತೀರಿ ಅಂತೇಳಿ. ನಮ್ಮ ಚಾನಲ್ ನಿರಂತರವಾಗಿ ಈ ರೀತಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರಿಪ್ಷನ್ ಹೆಚ್ಚಾಗಲೇಬೇಕಾಗತ್ತೆ. ಇಲ್ಲದಿದ್ದರೆ ನಮಗೆ ಅದನ್ನು ಕಂಟಿನ್ಯೂ ಮಾಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರ್ತದೆ. ನೋಡಿ, ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು. ನಾವು ತುಂಬ ಹಾಕಿದರೆ ಆ ಪೇಪರ್ ಲೋಟೆ ಅಲ್ವಾ, ಅದು ಕೊಳೆತು ಹೋಗ್ತದೆ. ಮತ್ತು ಬೀಜ ಸಹ ಜಾಸ್ತಿ ಹಾಕಿದರೆ ಕೊಳೆತು ಹೋಗ್ತದೆ. ಮತ್ತು ಅದಕ್ಕೆ ಅಡಿಯಲ್ಲಿ ಹೊಟ್ಟೆ ಸಹ ಇಲ್ಲಲ್ಲ, ಹಾಗೆ ಸ್ವಲ್ಪ ಡ್ರಾಪ್ ಸೂಕ್ಷ್ಮ ಕೆಲಸ ಇತ್ತು ನೋಡಿ. ಇದರಲ್ಲಿ ಸ್ವಲ್ಪ ಹೆಚ್ಚು ಹಾಕಿದರೆ ನಾಳೆ ಆಗೋಗಿದ್ದು ಕೊಳೆತು ಹೋಗೋ ಚಾನ್ಸಸ್ ಇರ್ತದೆ. ಆಗ ಸ್ವಲ್ಪ ಹಾಕುವಾಗ ಹೆಚ್ಚು ಬಿದ್ದು ಸ್ವಲ್ಪ ಮಾತ್ರ ಹಾಕಬೇಕು ಅದಕ್ಕೆ. ಅಂದರೆ ಬೀಜದ ಜಾಗದಲ್ಲಿ ಮಾತ್ರ ಸ್ವಲ್ಪ ಚಂಡೆ ಆದರೆ ಸಾಕು. ಈ ರೀತಿ ನಾವು ಒಂದು ಸಿದ್ಧತೆಗಳನ್ನು ಮಾಡಬೇಕಾಗುತ್ತೆ ಮಳೆಗಾಲ ಆಗುವಾಗ. ಇದಕ್ಕೆ ಯಾವುದೇ ಡ್ಯಾಮೇಜ್ಗಳಾಗೋದಿಲ್ಲ, ಯಾಕಂದರೆ ಇದೆಲ್ಲ ಹತ್ರ ಇರ್ತದೆ. ಇದನ್ನು ಗಮನಿಸಲಿಕ್ಕೆ ಆಗ್ತದೆ ಪ್ರತಿಯೊಂದು ಗಿಡಗಳನ್ನು ಕೂಡ. ನೀವು ನೇರ ಜಮೀನಿಗೆ ತಗೊಂಡೋಗಿ ಹಾಕಿದರೆ ಈಗಿನ ಒಂದು ಸಂಜೆ ಆಗುವಾಗೆಲ್ಲ ಮಳೆ ಹೊಡಿಲಿಕ್ಕೆ ಶುರು ಆದರೆ ಒಂದು ಮಳೆಗೆ ನಿಮ್ಮ ಒಂದು ಗಿಡವೂ ಇರಲಿಕ್ಕಿಲ್ಲ. ಇದು ನಾನು 3ನೇ ವಿಧಾನ ತೋರಿಸ್ತೇನೆ. ಇದರಲ್ಲಿ ದೊಡ್ಡ ದೊಡ್ಡ ಓಟೆಗಳಿದೆ. ಅದರೊಳಗೆ ನಾವು ಕೋಕೋಪಿಟ್ ಹಾಕಿ ಆದಮೇಲೆ ಮುಳುಸೌತೆ ಬೀಜವನ್ನು ಹಾಕ್ತೇವೆ. ನೋಡಿ, ನಾನು ಅದಕ್ಕೆ ನೀರು, ಕೋಕೋಪಿಟ್, ಬೀಜ ಎಲ್ಲ ಹಾಕಿ ಆಯಿತು. ಈಗ 4ನೇ ವಿಧಾನ.
ಇದರಲ್ಲಿ ನೋಡಿ 100 ತೂತುಗಳಿದೆ. ಇದಕ್ಕೆ ನಾವು ಬದನೆಕಾಯಿದು ಬೀಜ ಹಾಕ್ತೇವೆ. ಈಗ ನಾನು ಕೋಕೋಪೀಟ್ ಹಾಕ್ತೇನೆ. ನಾನೀಗ ಬದನೆಕಾಯಿದು ಬೀಜ ಹಾಕಿ ಆಯಿತು. ನಾನು 4 ಹಾಕಿದ್ನಲ್ಲ, ಬೆಂಡೆಕಾಯಿ, ಹೀರೆಕಾಯಿ ಮತ್ತು ಕುಂಬಳಕಾಯಿ, ಮುಳ್ಳು ಸೌತೆ ಹಾಕಿದ್ನಲ್ಲ, ಅದಕ್ಕೆ 3 ದಿನ ಬೇಕಾಗ್ಬೋದು ದೊಡ್ಡದಾಗಲಿಕ್ಕೆ. ಈ ಬದನೆಕಾಯಿಗೆ 7 ರಿಂದ 8 ದಿನಗಳ ಕಾಲ ಬೇಕಾಗ್ಬೋದು ದೊಡ್ಡದಾಗಲಿಕ್ಕೆ. ಆದಮೇಲೆ ಅದು 25 ದಿನಗಳಾದಮೇಲೆ ಇಷ್ಟು ದೊಡ್ಡದಾಗ್ತದೆ ಗಿಡ. ಆದಮೇಲೆ ಈ ಕಪ್ ಕಲರಿದ್ದು ತೊಟ್ಟೆಗೆ ಹಾಕಿದರೆ ಆದಮೇಲೆ ಇಷ್ಟು ದೊಡ್ಡದಾಗ್ತದೆ. ಈ ಗಿಡಕ್ಕೆ ಎಷ್ಟು ಟೈಮ್ ಆಯಿತು? ಈ ಗಿಡಕ್ಕೆ 1.5 ತಿಂಗಳಾಯಿತು. ಆದಮೇಲೆ ಇದನ್ನು ಸೀದಾ ಹೋಗಿ ನೆಲದಲ್ಲಿ ನಟ್ಟರೆ ಅದು ನಟ್ಟ 15 ದಿನಗಳ ಕಾಲ ಆದಮೇಲೆ ಬದನೆಕಾಯಿ ಆಗ್ತದೆ. ನೋಡಿ ಸ್ನೇಹಿತರೆ, ಈ ರೀತಿಯ ಗಿಡಗಳು ಯಾಕೆ ಇಲ್ಲಿವರೆಗೆ ಯಾಕೆ ಮಾಡ್ತೀವಿ ಅಂತ ಹೇಳಿದರೆ, ಈಗ ನೋಡಿ, ಇದು ಯಾವುದೇ ಕೀಟಗಳಿಲ್ಲ, ಎಲ್ಲ ಹತ್ರ ಇರ್ತದೆ ರಾಶಿ ಗಿಡಗಳು. ಆ ಗಿಡಗಳನ್ನು ನಾಳೆ ನೆಟ್ಟರೆ ಅದು ರೆಡಿಯಾಗಿರ್ತದೆ ಗೊಬ್ಬರವನ್ನೆಲ್ಲ ರಿಸೀವ್ ಮಾಡಲಿಕ್ಕೆ. ಆಗ ಅತ್ಯಂತ ಸುಲಭದಲ್ಲಾಗುತ್ತೆ. ಅದು ಆ ರೀತಿಯ ಒಂದು ವಿಧಾನ ನೋಡಿ. ಇಲ್ಲಿ ನೋಡಿ, ಈಗ ಮಾಡಿ ಇಟ್ಟಿದ್ದೇವೆ ಸುಮಾರು ಒಂದು 500 ಗಿಡಗಳಿದೆ. ಅಂದರೆ ನಮಗೆ ನಾನು ತೋರಿಸಿದೆ ಅಲ್ಲ, ಏರು ಮಾಡಿ ಅದರಲ್ಲಿ ನೆಡಲಿಕ್ಕೆ ಮಾಡಿರುವಂಥ ಗಿಡಗಳಿದೆಲ್ಲವೂ ಕೂಡ ನೋಡಿ. ಇಷ್ಟೆಲ್ಲ ಆದಮೇಲೆ 4 ವಿಧಾನದ್ದು ಬೀಜಗಳನ್ನು ರೆಡಿ ಮಾಡಿ ಆಯಿತು. ಇದು ಜಸ್ಟ್ ಸ್ಯಾಂಪಲ್. ಇನ್ನು ನಾವು ತುಂಬ ಮಾಡ್ತೇವೆ ನಮಗೆ ನಮ್ಮ ತೋಟದಲ್ಲಿ ಹಾಕಲಿಕ್ಕೋಸ್ಕರ, ಮಳೆಗಾಲದ ಕೃಷಿಗೋಸ್ಕರ. ಇದರಲ್ಲಿ ಹೀರೆಕಾಯಿ ಬೇರೆ ಬೇರೆ ಎಲ್ಲ ಬರ್ತದೆ. ಇನ್ನು ಮುಂದಕ್ಕೆ ಮುಳ್ಳು ಸೌತೆ ಬೇರೆ ಬೇರೆ ವೆರೈಟಿಗಳದ್ದು ಇನ್ನು ಪ್ರತಿನಿತ್ಯ ಇದು ಹಾಕುವಂಥದ್ದು ಕಂಟಿನ್ಯೂ ಕೆಲಸ. ಇಷ್ಟು ಹಾಕಿ ಮನೆ ಪಕ್ಕ ಈ ರೀತಿ ಇಟ್ಟ ತಕ್ಷಣ ಇದರ ಕೆಲಸ ಮುಗಿಯೋದಿಲ್ಲ. ಈ ರೀತಿ ನೋಡಿ, ಇದನ್ನು ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇದು ಅರಶಿನ. ಇಲ್ಲಿ ಇರುವೆಗಳನ್ನು ಇದು ಅವಾಯ್ಡ್ ಮಾಡ್ತದೆ. ಪ್ಯಾಕೆಟ್ಗಳಲ್ಲೂ ಸಿಗ್ತದೆ. ನಿಮ್ಮ ಮನೆಯಲ್ಲಿ ಸಾವಯವ ಅರಶಿನ ಸಿಕ್ಕಿದ್ರೂ ಆಗ್ತದೆ. ಇದನ್ನು ಈ ರೀತಿ ಸ್ವಲ್ಪ ಸುತ್ತ ಈ ರೀತಿ ಹಾಕ್ತಾ ಹೋದಾಗೆ ನೋಡಿ, ಈ ರೀತಿ ಹಾಕ್ತಾ ಹೋದಾಗೆ ನಿಮಗೆ ಇದರ ಹತ್ರಕ್ಕೆ ಇರುವೆಗಳು ಬರುವ ಚಾನ್ಸಸ್ ತುಂಬ ಕಡಿಮೆ ಇರ್ತದೆ. ನೋಡಿ, ಈ ರೀತಿ ಕವರ್ ಮಾಡಬೇಕು ಇದಕ್ಕೆ. ಇಲ್ಲದಿದ್ದರೆ ನೀವು ಈ ರೀತಿ ಮಾಡಿದರೆ ಇರುವೆಗಳಿಗೆ ತುಂಬ ಖುಷಿ ಆಗ್ಬೋದು. ಎಂತೂ ಬೇಸಿಗೆಯಲ್ಲಿ ಏನು ತಿನ್ನಲಿಕ್ಕಿಲ್ಲ, ಇದನ್ನು ತಿನ್ನುವ ಅಂತೇಳಿ ಬರೋ ಚಾನ್ಸ್ ಇರ್ತದೆ. ಮೇಲ್ಗಡೆಗೆ ಈ ರೀತಿ ಸ್ಪ್ರೇ ಮಾಡಿದರೂ ಆಗ್ತದೆ. ಈ ರೀತಿ ಹುಡಿ ಹಾಕಿದರೂ ಕೂಡ ಅದರ ಹತ್ರಕ್ಕೆ ಇರುವೆಗಳಲ್ಲಿಯೂ ಕೂಡ ಬರೋದಿಲ್ಲ. ನೋಡಿ, ಒಂದು ಲಾಂಗ್ ಬ್ರೇಕ್ ನಂತರ ಮತ್ತೆ ಬಂದಿದ್ದೇವೆ. ಇನ್ನು ಯಾವಾಗ ಬ್ರೇಕ್ ಸಿಗತ್ತೆ ಅಂತಿಲ್ಲ, ಕಂಟಿನ್ಯೂ ಆಗಿ ಮಾಡೋ ಪ್ರಯತ್ನವನ್ನು ಮಾಡ್ತೇವೆ. ಬೇರೆ ಬೇರೆ ಜಿಲ್ಲೆಯ ಕೃಷಿ ಸಂಸ್ಥೆಗಳು, ಪ್ರಮುಖವಾಗಿ CPCRI, ಕೃಷಿ ಸಂಶೋಧನಾ ಕೇಂದ್ರ, ಕಾಳುಮೆಣಸು ಸಂಶೋಧನಾ ಕೇಂದ್ರ, ಇಂಥ ಸಂಸ್ಥೆಗಳ ವೀಡಿಯೋಗಳು ಇನ್ನು ಮುಂದಕ್ಕೆ ತುಂಬ ಬರುತ್ತೆ. ನಾನು ಮೊನ್ನೆ ಮಡಿಕೇರಿಯ ಚೆಟ್ಟಳ್ಳಿಗೆ ಹೋಗಿ ಕಾಫಿ ಬೋರ್ಡು ಮತ್ತು ಕೃಷಿ ಸಂಶೋಧನಾ ಕೇಂದ್ರಕ್ಕೆಲ್ಲ ಭೇಟಿ ಕೊಟ್ಟಿದ್ದೇನೆ. ವಿಟ್ಟಿದ CPCRIಗೆ ಭೇಟಿ ಕೊಟ್ಟಿದ್ದೇನೆ. ಆ ರೀತಿಯ ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ಮಾಡ್ತೇವೆ. ನಿಮಗೆಲ್ಲರಿಗೂ ಕೂಡ ಇನ್ನೊಂದು ಬಾರಿ ರಿಕ್ವೆಸ್ಟ್ ಮಾಡ್ತೇವೆ, ನೀವು ಯಾರ್ಯಾರು ಇವತ್ತು ನೋಡ್ತಿದ್ರಿ, ಫಸ್ಟ್ ನಿಮ್ಮ ಸಬ್ಸ್ಕ್ರೈಬರ್ ಅನ್ನುವಂಥದ್ದು ಬ್ಲ್ಯಾಕಲ್ಲಿದೆಯಾ ಅಂತ ಚೆಕ್ ಮಾಡಿ. ಬ್ಲ್ಯಾಕಲ್ಲಿದ್ದರೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತೇಳಿ ಒಂದು ಬಾರಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮಗೆ ಸಪೋರ್ಟ್ ಮಾಡೋದಾಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಎಷ್ಟೋ ಜನರಲ್ಲಿ 3-4 ಫೋನ್ಗಳಿರ್ತದೆ, ಅಣ್ಣ ತಮ್ಮನವ್ರದ್ದು, ಮಕ್ಕಳದೆಲ್ಲ. ಆ ಫೋನ್ಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಸ್ನೇಹಿತರಿಗೆ ಹೇಳಿ. ಇದು ಪ್ರತಿ ತಿಂಗಳು ನಮ್ಮೊಟ್ಟಿಗೆ ಒಂದು ಬಾಂಡಿಂಗ್ ಇರುವಂಥದ್ದು. ಅಷ್ಟನ್ನು ಮಾಡಿದರೆ ಕಂಟಿನ್ಯೂ ಆಗಿ ನಾವು ವೀಡಿಯೋಗಳನ್ನು ಮಾಡಲಿಕ್ಕಾಗ್ತದೆ, ಜನರಿಗೆ ಇದನ್ನು ತಿಳಿಸ್ಲಿಕ್ಕಾಗ್ತದೆ. ಖಂಡಿತವಾಗಿ ನಿರಂತರವಾಗಿ ಇನ್ನು ಮುಂದಕ್ಕೆ ಬರುವಂಥ ವೀಡಿಯೋಗಳನ್ನು ನೋಡಿ. ನಿಮಗೆ ಮಳೆಗಾಲದಲ್ಲಿ ಯಾವ್ಯಾವ ವೆರೈಟಿಯ ಕೃಷಿಗಳನ್ನು ನಾವು ಮಾಡ್ತೇವೆ. ಮತ್ತು ನೀವು ನಿಮ್ಮ ತೋಟದ ಮಧ್ಯದಲ್ಲಿ ನೋಡಿ, ಇದು ರಂಬೂಟ ಬೆಳೆದಿರುವಂಥದ್ದು. ಹೇಗೆ ರಂಬೂಟನ್ನು ಬೆಳೆದಿದೆ ನೋಡಿ. ಇದು ಸ್ವಲ್ಪ ನೀರು ಕಡಿಮೆ ಆದ್ದರಿಂದಾಗಿ ತುಂಬ ಲೇಟಾಯಿತು. ಇನ್ನು ಚೆನ್ನಾಗಿ ಬೆಳೀತದೆ ನೋಡಿ. ಇದರ ಮಧ್ಯದಲ್ಲಿ ಈ ರೀತಿ ಗ್ಯಾಪ್ಗಳಿದೆ ನೋಡಿ, ಇಲ್ಲಿ ನೀವು ಕಾಣ್ಬೋದು. ಎಲ್ಲ ಮಣ್ಣೆಲ್ಲ ಲೆವೆಲ್ ಮಾಡಿ ಇಟ್ಟಿದ್ದೇವೆ. ಇದರಲ್ಲಿ ಶುಂಠಿ ಹಾಕುವಂಥದ್ದು, ಸುವರ್ಣಗೆಡ್ಡೆ ಹಾಕುವಂಥದ್ದು, ಇಂಥದ್ದು ಬೇರೆ ಬೇರೆ ತರಕಾರಿಗಳನ್ನೆಲ್ಲವನ್ನು ಕೂಡ ಇದರಲ್ಲಿ ನಾವು ಬೆಳಿತೇವೆ. ಪ್ರಮುಖವಾಗಿ ಮಿಶ್ರ ಬೆಳೆಯನ್ನು ಮಳೆಗಾಲದಲ್ಲಿ ನಾವು ಅಲರ್ಟ್ ಆಗಬೇಕಾಗಿರೋದು ಮಿಶ್ರ ಬೆಳೆಯನ್ನು ಬೆಳೆಯುವಂಥದ್ದು. ನಿಮ್ಮ ಪ್ರಮುಖ ಬೆಳೆಯ ಮಧ್ಯದಲ್ಲಿ ಬೇರೆ ಬೆಳೆಯನ್ನು ಯಾವುದನ್ನು ಬೆಳಿಬೋದು ಅನ್ನುವಂಥದ್ದು ನೀವು ಪ್ಲ್ಯಾನ್ ಮಾಡಿ ಮಾಡುವುದಕ್ಕೋಸ್ಕರ ನಾವು ಆ ರೀತಿ ಕಂಟೆಂಟ್ಗಳನ್ನು ಕೊಡ್ತೇವೆ. ನೀವು ಯಾರ್ಯಾರಾದರೂ ಈ ರೀತಿಯ ವಿಶೇಷತೆಗಳನ್ನು ಮಾಡಿದರೂ ಕೂಡ ನಮಗೆ ತಿಳಿಸಿ, ನಿಮ್ಮದು ಕೂಡ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡೋ ಪ್ರಯತ್ನವನ್ನು ಮಾಡ್ತೇವೆ. ಅದರ ಜೊತೆಗೆ ನಿಮ್ಮದೇನಾದರೂ ಸಲಹೆ ಸೂಚನೆಗಳು ಇದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಮ್ಮ ಚಾನಲ್ಗೆ ಹೇಗೆ ನಿಮ್ಮ ಅಭಿಪ್ರಾಯ ಏನು, ನಮ್ಮ ಚಾನಲ್ ಏನು ಅನಿಸುತ್ತೆ ಅನ್ನುವಂಥದ್ದು ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋದ ಬಗ್ಗೆ ವಿಶೇಷವಾಗಿರುವಂಥ ಮಾಹಿತಿಗಳನ್ನೆಲ್ಲವನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಮತ್ತೊಂದು ಬಾರಿ ಧನ್ಯವಾದಗಳು.